ರಾಮಾಚಾರಿ ಮತ್ತು ಚಾರುಗೆ ಇನ್ನ ಸತ್ಯ ಗೊತ್ತಾಗಿಲ್ಲ. ಏನಪ್ಪಾ ಅಂದ್ರೆ ಇದೀಗ ರೌಡಿಗಳು ಹಿಂದ್ಗಡೆನೆ ಬರ್ತಾ ಇದ್ದಾರೆ, ಫಾಲೋ ಮಾಡ್ತಿದ್ದಾರೆ. ಅದು ಅಪಾಯ ಕಾದಿದೆ ಅಂತ ಗೊತ್ತೇ ಆಗಿಲ್ಲ. ಅವರು ಅವರಷ್ಟಕ್ಕೆ ಫ್ಯಾಮಿಲಿ ಜೊತೆಗೆ ತುಂಬಾ ಚೆನ್ನಾಗಿ ಟ್ರಿಪ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಕಿಟ್ಟಿಗೆ ಈಗ ಅನುಮಾನ ಬಂದಿದೆ. ಕಿಟ್ಟಿ ಅದನ್ನ ಪತ್ತೆ ಹಚ್ಚಬೇಕು. ಯಾರಿಬ್ಬರು ಏನಕ್ಕೆ ಈ ತರ ಒಂದು ಹಿಂದೆ ಮುಂದೆ ಫಾಲೋ ಮಾಡ್ತಿದ್ದಾರೆ, ಏನ್ ವಿಷಯ ಅಂತ ಕಿಟ್ಟಿ ಈಗ ತಲೆ ಕೆಡಿಸ್ಕೊಂಡಿದ್ದಾನೆ. ಕಿಟ್ಟಿಗೆ ಮಾತ್ರ ಅಂದ್ರೆ ವ್ಯಾನ್ ಒಳಗಡೆ ಇರುವಂತ ಕಿಟ್ಟಿಗೆ ಮಾತ್ರ ಗೊತ್ತಿರೋದು. ಅದ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರು ಮಾತನಾಡುವಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಇದ್ದಾರೆ. ರಾಮಾಚಾರಿ ಮತ್ತು ಚಾರು ಕೂಡ ಹಿಂದ್ಗಡೆ ಕೂತಿರ್ತಾರೆ. ಚಾರು ಮಲ್ಕೊಂಡಿರ್ತಾರೆ ಹೆಗಲ ಮೇಲೆ. ಸೊ ಹೀಗಾಗಿ ಇದನ್ನ ಪತ್ತೆ ಹಚ್ಚೋದು ಕಿಟ್ಟಿ ಮಾತ್ರ. ರೌಡಿಗಳು ಇದ್ದಂಗೆ ಇದಾರೆ ಅಂತ. ಸೊ ಮಾನ್ಯತಾ ಸುಪಾರಿಯನ್ನ ಕೊಟ್ಟಿರೋದು. ಮಾನ್ಯತಾ ನಿಜಕ್ಕೂ ಕೂಡ ಈ ಒಂದು ಐಡಿಯಾ ಹಾಕಿ ಅದು ವರ್ಕೌಟ್ ಆಗುತ್ತಾ, ಏನಾದ್ರು ತೊಂದರೆ ಆಗುತ್ತಾ, ರಾಮಾಚಾರಿ ಮೇಲೆ ಅಟ್ಯಾಕ್ ಆಗುತ್ತಾ, ಏನಾದ್ರು ಪ್ರಯತ್ನವನ್ನ ಮಾಡ್ತಾರ, ರೌಡಿಗಳು ಫೈಟ್ ಮಾಡ್ತಾರ, ಕಿಟ್ಟಿ ಏನಾದ್ರು ತಡೀತಾನ, ಏನು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ. ತುಂಬಾ ಚೆನ್ನಾಗಿ ರಾಮಾಚಾರಿ ಅವರು ಕೂಡ ನಡೆಸ್ತಾ ಇದ್ದಾರೆ. ಎರಡು ಪಾತ್ರ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟಕರವಾಗಿರುತ್ತೆ. ಒಂದು ಡಿಫ್ರೆಂಟ್ ಪಾತ್ರ ಒಂದೇ ಸತಿ ಮಾಡಬೇಕು ಅಂದ್ರೆ ಬಹಳಷ್ಟು ಚಾಲೆಂಜಿಂಗ್. ಅದನ್ನ ತುಂಬಾ ಚೆನ್ನಾಗಿ ಈಸಿಯಾಗಿ ನಿಭಾಯಿಸ್ತಾ ಇದ್ದಾರೆ ಋತ್ವಿಕ್ ಒಬ್ರು. ಅಂದ್ರೆ ಒಂದು ರಾಮಾಚಾರಿ ಪಾತ್ರ ಮತ್ತೆ ಕಿಟ್ಟಿಯ ಪಾತ್ರ ಎರಡನ್ನೂ ಕೂಡ ಒಬ್ಬರೇ ನಡೆಸ್ತಾ ಇರೋದು. ಒಂದು ಡಬಲ್ ರೋಲ್ ಪಾತ್ರ ಮಾಡ್ತಿದ್ದಾರೆ. ಮೌನ ಅವರು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ಅಂದ್ರೆ ಚಾರು ಪಾತ್ರ ಮಾಡ್ತಿದ್ದಾರಲ್ಲ, ಅವ್ರದ್ದು ಕೂಡ ಒಂದು ಪಾತ್ರ ಸೂಪರ್ ಆಗಿದೆ, ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ಬೇಕಿದೆ ಏನಾಗುತ್ತೆ, ರೌಡಿಗಳಿಂದ ಅಪಾಯ ಆಗುತ್ತಾ, ರೌಡಿಗಳು ಏನಾದ್ರು ವ್ಯಾನ್ ಅನ್ನ ತಡೀತಾರ, ಯಾವ ರೀತಿ ಫೈಟಿಂಗ್ ಆಗುತ್ತೆ, ಯಾರು ಫೈಟ್ ಮಾಡ್ತಾರೆ, ಕಿಟ್ಟಿ ಮಾಡ್ತಾನ ಅಥವಾ ರಾಮಾಚಾರಿ ಮಾಡ್ತಾನ, ಕುಟುಂಬದವರ ರಿಯಾಕ್ಷನ್ ಹೇಗಿರುತ್ತೆ ರೌಡಿಗಳನ್ನ ನೋಡಿ ಕಾದು ನೋಡ್ಬೇಕು ಮುಂದಿನ ದಿನ.